ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ 20,000 to 22,000 ರೇಂಜಲ್ಲಿ ಲಾಂಚ್ ಆಗಿರುವಂಥ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿದೆ. ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಮತ್ತು ಇನ್ನೊಂದು ವಿವೋ Y400 5G. ನಾನಿವತ್ತು ಈ ಎರಡು ಫೋನ್ಗಳ ಕಂಪ್ಲೀಟ್ ಕಂಪ್ಯಾರಿಸನ್ನ ಮಾಡ್ತಾ ಇದ್ದೀನಿ. ಯಾವ ಫೋನಲ್ಲಿ ಯಾವ ಸ್ಪೆಸಿಫಿಕೇಶನ್ ಚೆನ್ನಾಗಿದೆ, ಈ ಪ್ರೈಸ್ ಪಾಯಿಂಟಲ್ಲಿ ಯಾವ ಫೋನ್ನ ಪರ್ಚೇಸ್ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಎರಡು ಸ್ಮಾರ್ಟ್ಫೋನ್ಗಳ ಪ್ರೈಸ್ ಕಂಪ್ಯಾರಿಸನ್ನ ಮಾಡೋದಕ್ಕೆ ಹೋದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಬೇಸ್ ವೇರಿಯಂಟು 6GB ರ್ಯಾಮು 128GB ಸ್ಟೋರೇಜು. ಸೊ ಇದ್ರ ಬೆಲೆ ಬಂದ್ಬಿಟ್ಟು 18,500 ರೂಪಾಯಿ ಇದೆ ವಿತೌಟ್ ಬ್ಯಾಂಕ್ ಆಫರ್ ಸಿಕ್ಕರೆ ಇನ್ನೂ ಕಡಿಮೆ ಆಗ್ಬೋದು. ಇನ್ನು ಈ ಕಡೆ ವಿವೋ Y400 5G ಬೇಸ್ ವೇರಿಯಂಟು 8GB 128GB. ಈ ಒಂದು ಫೋನ್ನ ಬೆಲೆ 22,000 ರೂಪಾಯಿ ಆಗುತ್ತೆ ವಿತೌಟ್ ಬ್ಯಾಂಕ್ ಆಫರ್ ಸಿಕ್ಕರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ಈ ಎರಡು ಫೋನ್ಗಳ ಮಧ್ಯೆ ಇರುವಂಥ ಪ್ರೈಸ್ ಡಿಫ್ರೆನ್ಸು 3,000 ರೂಪಾಯಿ ಆಯಿತಾ. 3,000 ರೂಪಾಯಿ ಅಂದರೆ ಕಡಿಮೆ ಏನೂ ಅಲ್ಲ. ಇದನ್ನು ತಲ್ಲಿಟ್ಕೊಂಡು ನಾವು ಫೋನ್ನ ಜಡ್ಜ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಈ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಥಿಕ್ನೆಸ್ಸು ಮತ್ತು ವೆಯ್ಟಲ್ಲಿ ಸ್ಯಾಮ್ಸಂಗ್ ಸ್ವಲ್ಪ ಬೆಟರ್ ಇದೆ ಆಯಿತಾ. ವಿವೋ Y400 5G 197 ಗ್ರಾಮ್ ವೆಯ್ಟ್ ಇದ್ದರೆ ಸ್ಯಾಮ್ಸಂಗ್ ಸ್ವಲ್ಪ ಕಡಿಮೆ ಆಯಿತಾ, 192 ಗ್ರಾಮ್ ವೆಯ್ಟ್ ಇದೆ. ಥಿಕ್ನೆಸ್ಸಲ್ಲೂ ಕೂಡ ಅಷ್ಟೇ, ವಿವೋ 7.9 mm ಥಿಕ್ನೆಸ್ಸನ್ನು ಹೊಂದಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಕೇವಲ 7.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಸೊ ಈ ಸ್ಯಾಮ್ಸಂಗ್ ಫೋನು ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಸ್ಲಿಮ್ಮೆಸ್ಟ್ ಸ್ಮಾರ್ಟ್ಫೋನ್ ಅಂತ ಬೇಕಾದ್ರೆ ಅನ್ಬೋದು. ಇದರ ಜೊತೆಗೆ ಈ ಒಂದು ಸ್ಯಾಮ್ಸಂಗ್ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಡಕ್ಷನ್ ಸಿಗ್ತಾ ಇದೆ ಇದರ ಫ್ರಂಟಲ್ಲಿ. ಸೊ ಕ್ರೇಜಿ ವಿಷಯ. ಬಟ್ ಈ ಕಡೆ ವಿವೋನಲ್ಲಿ ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಒಂದು ನಾರ್ಮಲ್ ಗ್ಲಾಸನ್ನು ಹಾಕಿರ್ತಾರೆ. ಮತ್ತು ಈ ಎರಡು ಫೋನ್ಗಳ ಹಿಂದೆ ನಮಗೆ ಒಂಥರ ಟೈಪ್ ಆಫ್ ಪ್ಲಾಸ್ಟಿಕ್ ಇದೆ ಆಯಿತಾ. ವಿವೋದಲ್ಲಿ ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ ಇದ್ದರೆ ಈ ಒಂದು ಸ್ಯಾಮ್ಸಂಗಲ್ಲಿ ಅವ್ರು ಹೇಳೋ ಪ್ರಕಾರ ಗ್ಲಾಸ್ ಫೈಬರ್ ಪ್ಲಾಸ್ಟಿಕ್ ಅಂತ ಕರೀತಾರೆ ಆಯಿತಾ. ಸೊ ಎರಡೂ ಒಂದು ರೀತಿ ಪ್ಲಾಸ್ಟಿಕ್ಕೆ. ಇದನ್ನು ಬಿಟ್ಟರೆ ನಮಗೆ ಎರಡು ಫೋನ್ಗಳಲ್ಲಿ ಟೈಪ್ ಸಿ ಪೋರ್ಟ್ ಇದೆ, ಎರಡರಲ್ಲೂ ಕೂಡ ನಮಗೆ ಹೆಡ್ಫೋನ್ ಜಾಕ್ ಸಿಗ್ತಿಲ್ಲ. ಬಟ್ ಒಂದೇನಪ್ಪ ಅಂದರೆ ಸ್ಯಾಮ್ಸಂಗಲ್ಲಿ ನಮಗೆ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ ಆಯಿತಾ. ಸೊ ಎಕ್ಸ್ಟರ್ನಲ್ SD ಕಾರ್ಡ್ನ ನೀವು ಹಾಕೊಬೋದು. ಬಟ್ ಈ ಕಡೆ ವಿವೋದಲ್ಲಿ ನಮಗೆ ಯಾವುದೇ SD ಕಾರ್ಡ್ ಸ್ಲಾಟು ಸಿಗ್ತಾ ಇಲ್ಲ. ಈ ಸ್ಯಾಮ್ಸಂಗಲ್ಲಿರುವಂಥ SD ಕಾರ್ಡ್ ಸ್ಲಾಟ್ಗೆ ಅಪ್ ಟು 2 TB ತನಕ ನೀವು ಸ್ಟೋರೇಜನ್ನು ಹಾಕಿ ಎಕ್ಸ್ಪ್ಯಾಂಡನ್ನು ಮಾಡ್ಬೋದು. ಇನ್ನು ಈ ಎರಡು ಫೋನ್ಗಳಲ್ಲಿ ನಮ್ಗೆ IP ರೇಟಿಂಗ್ ಇದೆ ಆಯಿತಾ. ವಿವೋದಲ್ಲಿ IP68 ಮತ್ತು IP69 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದ್ದರೆ ಸ್ಯಾಮ್ಸಂಗಲ್ಲಿ IP54 ಸ್ಪ್ಲಾಶ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ನಮಗೆ ಈ ಫೋನ್ನ ಫ್ರಂಟಲ್ಲಿ ವಿವೋದಲ್ಲಿ ಪಂಚೋಲ್ ಕ್ಯಾಮ್ರಾ ಇದೆ, ಸ್ಯಾಮ್ಸಂಗಲ್ಲಿ ಟಿಯರ್ ಡ್ರಾಪ್ ನಾಚನ್ನು ಕೊಟ್ಟಿದ್ದಾರೆ ಮತ್ತು ಬೆಸಲ್ ಕೂಡ ಅಷ್ಟೇ ಸ್ಯಾಮ್ಸಂಗಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಓವರಾಲ್ ಒಂದು ಬಿಲ್ಡ್ ವೈಸ್ ಇನ್ ಆ್ಯಂಡ್ ಫೀಲು ಸ್ಯಾಮ್ಸಂಗಿನ ಚೆನ್ನಾಗಿದೆ, ಲುಕ್ ವೈಸ್ ನಂಗೆ ಅನ್ನಿಸ್ತಂಗೆ ವಿವೋ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಎರಡರಲ್ಲೂ ಕೂಡ ನಮಗೆ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತದೆ. ಸೂಪರ್ ಅಮೋಲೆಡ್ ಆ್ಯಕ್ಚುಲಿ ಸ್ಯಾಮ್ಸಂಗಲ್ಲಿ ಸಿಗ್ತಾ ಇದೆ, ಈ ಒಂದು ವಿವೋದಲ್ಲಿ ಬರೀ ಅಮೋಲೆಡ್ ಆಯಿತಾ. ಬಟ್ ಎರಡು ಆಲ್ಮೋಸ್ಟ್ ಸೇಮ್ ಅಂತೀನಿ ಆಯಿತಾ. ಎರಡು ಕೂಡ ಫುಲ್ HD ಪ್ಲಸ್ಸು. ನಮಗೆ ವಿವೋದಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ ಸಿಕ್ಕರೆ ಈ ಕಡೆ ಸ್ಯಾಮ್ಸಂಗಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ. ಎರಡು ಕೂಡ ತುಂಬ ಬ್ರೈಟ್ ಆಗಿದೆ. ರಿಫ್ರೆಶ್ ರೇಟ್ ಸ್ವಲ್ಪ ವಿವೋದಲ್ಲಿ ನಿಮಗೆ ಜಾಸ್ತಿ ಇರೋದ್ರಿಂದ ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಈ ವಿವೋ ಪಡ್ಕೋಬೋದೇನೋ. ಬಟ್ ನನಗೆ ಎರಡು ಕೂಡ ತುಂಬ ಒಳ್ಳೆಯ ಡಿಸ್ಪ್ಲೇ ಅಂತ ಅನ್ನಿಸ್ತು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ಎರಡೂ ಕೂಡ ನಿಮಗೆ ಡಿಫ್ರೆಂಟ್ ರ್ಯಾಮು ಸ್ಟೋರೇಜ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ಸೊ ಈ ಒಂದು ವಿವೋದಲ್ಲಿ ಅಪ್ ಟು 8GB ತನಕ ರ್ಯಾಮ್ ಅವೈಲಬಲ್ ಇದ್ದರೆ ಸ್ಯಾಮ್ಸಂಗಲ್ಲಿ ನಿಮಗೆ ಅಪ್ ಟು 8GB ತನಕ ರ್ಯಾಮ್ ಅವೈಲಬಲ್ ಇದೆ. ಸ್ಟೋರೇಜಲ್ಲಿ ನಿಮಗೆ ಸ್ಯಾಮ್ಸಂಗಲ್ಲಿ ಅಪ್ ಟು 256GB ತನಕ ಸ್ಟೋರೇಜ್ ಸಿಕ್ಕರೆ ವಿವೋದಲ್ಲಿ ಸೇಮ್ ನಿಮಗೆ 256GB ತನಕ ಸ್ಟೋರೇಜ್ ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು ಈ ಎರಡರಲ್ಲೂ ಕೂಡ LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ವಿವೋದಲ್ಲಿ UFS 3.1 ಸ್ಟೋರೇಜ್ ಇದ್ದರೆ A17 UFS 2.2 ಸ್ಟೋರೇಜ್ ಇದೆ. ಎರಡೂ ಕೂಡ ಓಕೆ. ಬಟ್ ಸ್ಯಾಮ್ಸಂಗಲ್ಲೂ ಕೂಡ 3.1 ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಈ ಒಂದು ರೌಂಡಲ್ಲೂ ಕೂಡ ವಿವೋ ಪಡ್ಕೊಳ್ಳುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಕಣ್ಣು ಮುಚ್ಕೊಂಡು ಈ ಒಂದು ರೌಂಡಲ್ಲಿ ಸ್ಯಾಮ್ಸಂಗ್ ವಿನ್ ಆಗುತ್ತೆ ಆಯಿತಾ. ಸೊ ನಮಗೆ ವಿವೋದಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಇದೆ. ಅದೇ ಈ ಕಡೆ ಸ್ಯಾಮ್ಸಂಗಲ್ಲಿ ಎಕ್ಸಿನೋಸ್ 1330 ಪ್ರೊಸೆಸರ್ ಇದೆ ಆಯಿತಾ. ಸೊ ನಾವು ಈ ಎರಡು ಫೋನ್ಗಳ ಕ್ಲಾಕ್ ಸ್ಪೀಡನ್ನು ನೋಡೋದಕ್ಕೆ ಹೋದರೆ ಎರಡರಲ್ಲೂ ಕೂಡ 8 ಕೋರ್ ಇದೆ. ಸೊ ಕ್ಲಾಕ್ ಸ್ಪೀಡ್ ನಾವು ನೋಡೋದಕ್ಕೆ ಹೋದರೆ ನಮಗೆ ಈ ಒಂದು ಸ್ಯಾಮ್ಸಂಗಲ್ಲಿರುವಂಥ
ಕ್ಲಾಕ್ ಸ್ಪೀಡು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಮತ್ತು ನಾವು ಬೆಂಚ್ ಮಾರ್ಕನ್ನು ಕೂಡ ಚೆಕ್ ಮಾಡಿದ್ವು. 2 ಬೆಂಚ್ ಮಾರ್ಕನ್ನು ಮಾಡಿದ್ದೀವಿ. ಮೊದಲನೇದಾಗಿ ಅಂಥದ್ದು ಬೆಂಚ್ ಮಾರ್ಕನ್ನು ನಿಮಗೆ ತೋರಿಸೋದಾದರೆ ಇದರಲ್ಲೂ ಕೂಡ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 5G ಜಾಸ್ತಿ ಪಾಯಿಂಟನ್ನು ಪಡ್ಕೋತಾ ಇದೆ, 6,19,000. ಈ ಕಡೆ ವಿವೋ Y400 6,08,000 ಪಡ್ಕೋತಾ ಇದೆ ಆಯಿತಾ. ನಾವು CPU ಮತ್ತು GPU ಸ್ಕೋರ್ನ ಕಂಪೇರ್ ಮಾಡೋದಕ್ಕೆ ಹೋದರೆ CPU ಸ್ಕೋರ್ ಎರಡು ಕೂಡ ತುಂಬ ಈಕ್ವಲ್ ಆಗಿದೆ ಆಯಿತಾ, ಏನೂ ಡಿಫ್ರೆನ್ಸ್ ಇಲ್ಲ ನಿಮಗೆ, ಆಲ್ಮೋಸ್ಟ್ ಸೇಮ್ ಇದೆ. ನೋಡ್ತಾ ಇದ್ದೀರಾ, ಇದು 2,49,000 ಇದ್ದರೆ ಈ ಕಡೆ 2,55,000 ಇದೆ. GPU ಸ್ಕೋರಲ್ಲಿ ಆ್ಯಕ್ಚುಲಿ ಡಿಫ್ರೆನ್ಸ್ ಇದೆ ತುಂಬ ಆಯಿತಾ. ಸೊ ಈ ಸ್ಯಾಮ್ಸಂಗಲ್ಲಿ ನಿಮಗೆ ಸುಮಾರು 10,000 ಪಾಯಿಂಟು GPU ಸ್ಕೋರ್ ಜಾಸ್ತಿ ಬರ್ತಾ ಇದೆ, 43,000 ಬಂದರೆ ಈ ಕಡೆ 33,000 ಬರ್ತಾ ಇದೆ. ನೆಕ್ಸ್ಟ್ ಮೆಮೊರಿ, ಆಬ್ವಿಯಸ್ಲಿ ವಿವೋದಲ್ಲಿ UFS 3.1 ಇರೋದ್ರಿಂದ ಈ ಮೆಮೊರಿ ಸ್ಕೋರು ಅಂದರೆ ಸ್ಟೋರೇಜ್ ರೀಡ್ ರೈಟ್ ಸ್ಪೀಡೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ, ಒಂದು 3,000 ಜಾಸ್ತಿ ಬಂದರೆ. ಏನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನನಗೆ ಆನೆಸ್ಟಾಗಿ ರೌಂಡಲ್ಲಿ ಎರಡು ಕೂಡ ತುಂಬ ಕ್ಲೋಸ್ ಅಂತ ಅನ್ನಿಸ್ತು. ಬಟ್ ಮೋಸ್ಟ್ ಆಫ್ ದ ಸಿಚುವೇಷನ್ನಲ್ಲಿ ನನಗೆ ಸ್ಯಾಮ್ಸಂಗ್ ಪ್ರಿಫರ್ಡ್ ಅಂತ ಅನ್ನಿಸ್ತು ಆಯಿತಾ. ನಮಗೆ ಈ ಒಂದು ವಿವೋದಲ್ಲಿ 2 ಕ್ಯಾಮ್ರಾ ಇರೋದು, ಒಂದು 50 MP ಮೇನ್ ಸೆನ್ಸರ್, ಇನ್ನೊಂದು 2 MP ಡೆಪ್ ಸೆನ್ಸಾರು. ಈ ಕಡೆ ನಮಗೆ ಸ್ಯಾಮ್ಸಂಗಲ್ಲಿ 50 MP ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ತಲೆಟ್ಕೊಳ್ಳಿ, ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಮತ್ತು 5 MP ಇಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮತ್ತು 2 MPದು ಮ್ಯಾಕ್ರೋ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ವಿವೋದಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಇದ್ದರೆ ಸ್ಯಾಮ್ಸಂಗಲ್ಲಿ 13 MP ಸೆಲ್ಫಿ ಕ್ಯಾಮ್ರಾ ಇದೆ. ನಾನು ಕ್ಯಾಮ್ರಾ ಕ್ಲಾರಿಟಿಯನ್ನು ಎರಡರಲ್ಲೂ ಕೂಡ ನಿಮಗೆ ಕಂಪೇರ್ ಮಾಡಿ ತೋರಿಸೋದಾದರೆ ಈ ಮೈನ್ ಸೆನ್ಸಾರಲ್ಲಿ ನನಗೆ ಮೋಸ್ಟ್ ಆಫ್ ದ ಸಿಚುವೇಷನ್ನಲ್ಲಿ ಸ್ಯಾಮ್ಸಂಗಲ್ಲಿ ಬರ್ತಿರುವಂಥ ಫೋಟೋಸ್ ತುಂಬ ನ್ಯಾಚುರಲ್, ಕಲರ್ಸ್ ಎಲ್ಲ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು. ಕ್ಲಾರಿಟಿ ಕೂಡ ನನಗೆ ಮಚ್ ಬೆಟರ್ ಇದೆ ಅಂತ ಅನ್ನಿಸ್ತು. ಎರಡನ್ನು ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಅದು ಕೆಲವೊಂದು ಲೈಟಿಂಗ್ ಕಂಡೀಷನಲ್ಲಿ ನಿಮಗೆ ವಿವೋ ಕೂಡ ಬೆಟರ್ ಅಂತ ಅನ್ನಿಸ್ಬೋದು. ಸೊ ಅಕ್ಕಪಕ್ಕ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ಕೊಬೋದು. ನನಗೆ ಈ ಎರಡರಲ್ಲಿ ಸ್ಯಾಮ್ಸಂಗಿಂದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು. ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋ ಸ್ವಲ್ಪ ಶೇಕ್ ಆದರೂ ಕೂಡ ಫೋಟೋಸ್ ಎಲ್ಲ ಕ್ರಿಸ್ಪಾಗಿ ಬರುತ್ತೆ. ಇನ್ನೂ ಆಬ್ವಿಯಸ್ಲಿ ಇದರಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಎಲ್ಲ ವಿವೋದಲ್ಲಿ. ಸೊ ವೈಡ್ ಆ್ಯಂಗಲ್ ಕ್ಲಾರಿಟಿ ಪರವಾಗಿಲ್ಲ, ತುಂಬ ವೈಡಾಗಂತೂ ಇದೆ, ಮತ್ತು ಮ್ಯಾಕ್ರೋ ಓಕೆ ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಎರಡೂ ಈ ವೈಡ್ ಆ್ಯಂಗಲ್ ಮ್ಯಾಕ್ರೋ ನಮಗೆ ಈ ಒಂದು ವಿವೋದಲ್ಲಿ ಸಿಗ್ತಿಲ್ಲ ಆಯಿತಾ. ಸೊ ಇದೊಂದು ನೆಗೆಟಿವ್ ಆಗ್ಬೋದು. ಕೆಲವೊಂದು ಟೈಮ್ ಏನೋ ವೈಡಾಗಿ ಶಾರ್ಟ್ ತೆಗಿಬೇಕು ಅಂದರೆ ಆಗೋದಿಲ್ಲ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ಸರ್ಪ್ರೈಸಿಂಗ್ಲಿ ಮೆಗಾಪಿಕ್ಸೆಲ್ ಕಡಿಮೆ ಇದ್ರೂ ಸಹ ಸ್ಯಾಮ್ಸಂಗಲ್ಲಿರುವಂಥ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಎರಡು ಕೂಡ ವೈಡ್ ಆಗಿದೆ, ಕ್ಲಾರಿಟಿ ಎರಡೂ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಎರಡನ್ನೂ ಪಕ್ಕ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೆಲ್ಫಿ ಕ್ಯಾಮ್ರಾ ಎರಡೂ ಸೂಪರ್ ಆಗಿದೆ, ಯಾವುದೇ ತೊಂದರೆ ಇಲ್ಲ. ಇನ್ನು ನಮಗೆ ಎರಡರಲ್ಲೂ ಕೂಡ ಕೆಲವೊಂದು ಕ್ಯಾಮ್ರಾ AI ಫೀಚರ್ಗಳು ಸಿಗ್ತಾ ಇದೆ. ವಿವೋದಲ್ಲಿ ಫಾರ್ ಎಕ್ಸಾಂಪಲ್ ಇಮೇಜ್ ಸ್ಟುಡಿಯೋ ಸಿಗ್ತಾ ಇದೆ, AI ಎರೇಸರ್ ಸಿಗ್ತಾ ಇದೆ, ಫೋಟೋ ಎನ್ಹಾನ್ಸ್ಮೆಂಟನ್ನು ಸಹ ನಾವು ಗ್ಯಾಲರಿಯಲ್ಲಿ ಮಾಡ್ಬೋದು. ಈ ಕಡೆ ನಮಗೆ ಕೆಲವೊಂದು ಎಫೆಕ್ಟ್ಸ್ಗಳು ಕ್ಯಾಮ್ರಾ ಒಳಗೆ ಸಿಗುತ್ತಾ ಇದೆ. ಸೊ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಬ್ಲರ್ ಮಾಡುವಂಥ ಫೀಚರ್ ಎಲ್ಲ AI ಮುಖಾಂತರ ಕ್ಯಾಮ್ರಾ ಒಳಗೆ ನಮಗೆ ಕೆಲಸವನ್ನು ಮಾಡುತ್ತೆ. ಸೊ ಈ ರೀತಿ ಕೆಲವೊಂದು AI ಇಂಟಿಗ್ರೇಷನ್ನ ಮಾಡಿದ್ದಾರೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಎರಡೂ ಫೋನ್ಗಳು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿವೋ ಫ್ರಂಟಲ್ಲಿ ಫುಲ್ HD 30 FPS, ರೇರಲ್ಲಿ ಫುಲ್ HD 60 FPS. ಈ ಕಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಓವರಾಲ್ ಕ್ಯಾಮ್ರಾ ನನಗೆ ತುಂಬ ಕ್ಲೋಸ್ ಇದೆ, ಬಟ್ ಸ್ಯಾಮ್ಸಂಗ್ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ ಅಂತ ಅನ್ನಿಸ್ತು ನನಗೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಒಂದು ರೌಂಡಲ್ಲಿ ವಿವೋ ಕಣ್ಣು ಮುಚ್ಕೊಂಡು ವಿನ್ ಆಗುತ್ತೆ. 6,000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 90 ವ್ಯಾಟಿಂದು ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಸ್ಯಾಮ್ಸಂಗಲ್ಲಿ ನಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಈ ಸಲ ಬಾಕ್ಸಲ್ಲಿ ಚಾರ್ಜರ್ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸೊ ಕ್ರೇಜಿ ಇಂಪ್ರೆಸ್ ಮಾಡ್ತು ನನಗೆ. 25 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ. ಸೊ ಇಂಟ್ರೆಸ್ಟಿಂಗ್ ವಿಷಯ. ಎರಡು ಕೂಡ ಒಂದು ಲೆವೆಲಿಗೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ವಿವೋ ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಆಬ್ವಿಯಸ್ಲಿ. ಇನ್ನು OSಗೆ ಬಂತು ಅಂದರೆ ಈ ಒಂದು ರೌಂಡಲ್ಲಿ ಕಣ್ಣು ಮುಚ್ಕೊಂಡು ಸ್ಯಾಮ್ಸಂಗ್ ವಿನ್ ಆಗುತ್ತೆ ಅಂತೀನಿ. ರೀಸನ್ ಬೇಕಾದಷ್ಟಿದೆ ಆಯಿತಾ. ಸ್ಯಾಮ್ಸಂಗಲ್ಲಿರುವಂಥ One UI ತುಂಬ ಕ್ಲೀನ್ ಆಗಿದೆ. ಇದರಲ್ಲಿ ನಮಗೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಸು, ಗೇಮ್ಸ್ ಏನೇನೋ ಇದೆ ಆಯಿತಾ. ಸೊ ತುಂಬ ಜಾಸ್ತಿ ಜಂಕನ್ನು ಹಾಕಿದ್ದಾರೆ. ಸೊ ಇತ್ತೀಚೆಗೆ ಸ್ಯಾಮ್ಸಂಗಲ್ಲಿರುವಂಥ ಈ ಒಂದು One UI ಕ್ರೇಜಿ ಇನ್ಕ್ರೆಡಬಲ್ ಆಗಿದೆ ಆಯಿತಾ. ಸೊ ನಮಗೆ ವಿವೋದಲ್ಲಿ ಆ್ಯಂಡ್ರಾಯ್ಡ್ 15 OS ಸಿಕ್ಕರೆ ಇದರಲ್ಲಿ ನಮಗೆ ಆ್ಯಂಡ್ರಾಯ್ಡ್ 16 ಇದೆ ಆಲ್ರೆಡಿ ಆಯಿತಾ. ಸೊ 15 ಬೇಸ್ಡ್ ಫನ್ ಟಚ್ OS. ಈ ಫೋನ್ಗೆ 3 ವರ್ಷ OS ಅಪ್ಡೇಟು ಮತ್ತು 4 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಅವ್ರು ಕೊಡ್ತಾರೆ ಅಂತ ಆ ರೀತಿ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ಕಡೆ ನೀವು ನಂಬಲ್ಲ, ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17ಗೆ ಆಲ್ರೆಡಿ ಆ್ಯಂಡ್ರಾಯ್ಡ್ 16 ಇದೆ. ಜೊತೆಗೆ 6 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ನಮಗೆ ಸಿಗ್ತಾ ಇದೆ. ಸೊ ಕ್ರೇಜಿ ವಿಷಯ. ಸೊ ಆ್ಯಂಡ್ರಾಯ್ಡ್ 16 ಆಲ್ರೆಡಿ ಬಂದಿರೋದ್ರಿಂದ ಮೋಸ್ಟ್ಲಿ ಒಂದು 5 ವರ್ಷ ನೆಕ್ಸ್ಟ್ ಅಪ್ಡೇಟ್ ಸಿಗುತ್ತೆ ಅಂದರೂ ಕೂಡ
ಬೆಂಕಿಗಳು. OS ಅಪ್ಡೇಟೇ 5-6 ವರ್ಷ ಅಂತ ಅಂದರೆ ಯೋಚನೆ ಮಾಡಿ. ಹೆವಿ ಇಂಪ್ರೆಸ್ ಮಾಡ್ತು. ನಮಗೆ ಯೂಸರ್ ಎಕ್ಸ್ಪೀರಿಯನ್ಸ್ ವೈಸು ಸ್ಯಾಮ್ಸಂಗಲ್ಲಿರುವಂಥ One UI ಮಚ್ ಬೆಟರ್ ಅನ್ನಿಸ್ತು. ತುಂಬ ಸ್ಮೂತಾಗಿ ಇದು ಕೆಲಸವನ್ನು ಮಾಡುತ್ತೆ. ನಾವು ನ್ಯಾವಿಗೇಟ್ ಮಾಡ್ತಿರ್ಬೇಕಾದ್ರೆ ತುಂಬ ಸ್ಮೂತ್ ಫೀಲ್ ಕೊಡುತ್ತೆ. ಇದು ಈವನ್ ನಾವು ಸ್ಮಾರ್ಟ್ 120 ಹರ್ಟ್ಸ್ ಇದ್ರೂ ಕೂಡ ಕೆಲವೊಂದು ಟೈಮ್ ಸ್ಟಟರ್ ಆಗುತ್ತೆ ಅಂತ ಅನ್ನಿಸ್ತು, ಆಯಿತಾ. ಸೊ ಈ ಸ್ಯಾಮ್ಸಂಗಿಂದು One UI 7 ಬಂದಮೇಲಂತೂ ಯೂಸರ್ ಎಕ್ಸ್ಪೀರಿಯನ್ಸ್ ಮಚ್ ಬೆಟರ್ ಆಗಿದೆ. ಕಸ್ಟಮೈಸೇಷನ್ ಫೀಚರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ OS ನಂಗನ್ನಿಸ್ತಂಗೆ ತುಂಬ ಈಸಿಯಾಗಿ ಸ್ಯಾಮ್ಸಂಗಿಂದು One UI ವಿನ್ ಆಗುತ್ತೆ. ಇದರಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ವಿವೋದಲ್ಲಿ ನಮಗೆ ಟ್ರಾನ್ಸ್ಕ್ರಿಪ್ಟ್ ಅಸಿಸ್ಟ್ ಸಿಗ್ತದೆ, ನೋಟ್ ಅಸಿಸ್ಟು, ಸ್ಮಾರ್ಟ್ ಡಾಕ್ಯುಮೆಂಟ್ ಕ್ಯಾಪ್ಚರ್ ಮಾಡುವಂಥದ್ದು. ಅದು ನಮಗೆ ಸಪ್ರೇಟ್ ಕ್ಯಾಮ್ರಾ ಒಳಗೂ ಸಿಗುತ್ತೆ. ಮತ್ತು ಅವ್ರದ್ದೇನೋ ಸೂಪರ್ ಲಿಂಕ್ ಫೀಚರ್, ಕನೆಕ್ಟಿವಿಟಿ ಫೀಚರು, ಸ್ಕ್ರೀನ್ ಟ್ರಾನ್ಸ್ಲೇಷನ್, ಅದು ಸರ್ಕಲ್ ಸರ್ಚ್ ಒಳಗೆ ಸಿಗುತ್ತೆ. ಸೊ ಸರ್ಕಲ್ ಸರ್ಚ್ ನಮಗೆ ಇದರಲ್ಲಿ ಸಿಗ್ತಾಯಿದೆ. ಇನ್ನು ಸ್ಯಾಮ್ಸಂಗಿಂದು A17 ಕೂಡ ನಮಗೆ ಸರ್ಕಲ್ ಟು ಸರ್ಚ್ ಎಲ್ಲ ಸಿಗ್ತಾ ಇದೆ. ಜೊತೆಗೆ ಇನ್ನೊಂದು ಕಸ್ಟಮೈಸೇಷನ್ ಫೀಚರ್ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ವಾಯ್ಸ್ ಮೇಲ್ ಆಯಿತು. ಆನ್ ಡಿವೈಸ್ ವಾಯ್ಸ್ ಮೇಲ್ ಫೀಚರ್ ನಮಗೆ ಈ ಒಂದು ಫೋನ್ ಸಿಗ್ತಿದೆ. ಸೂಪರ್ ಫೀಚರ್, ಫ್ಲ್ಯಾಗ್ಶಿಪ್ ಲೆವೆಲ್ ಫೀಚರ್ ಆನ್ ಡಿವೈಸ್ ನಮಗೆ ಸಿಗ್ತದೆ. ಮತ್ತು ಜೆಮಿನಾಯ್ದು AI ಇಂಟಿಗ್ರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಆಯಿತಾ. ಸೊ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡೋ ಮುಖಾಂತರ ಜೆಮಿನಾಯ್ ಟ್ರಿಗರ್ ಮಾಡ್ಕೊಬೋದು. ಸೊ ಅದು ಒಂದು ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೂ ಕೂಡ ಆ್ಯಕ್ಸೆಸ್ ಇರುತ್ತೆ. ಏನೋ ಒಂದು ಕ್ವಶನ್ ಕೇಳಿದ್ರೆ ನಿಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆ್ಯಕ್ಸೆಸ್ ಮಾಡಿ ನೀವು ಬೇಕಾದರೆ ಏನೋ ಯೂಟ್ಯೂಬ್ ವೀಡಿಯೋ ಓಪನ್ ಮಾಡೋ ಅಥವಾ ಏನೋ ಒಂದು ಡೌಟ್ ಕೇಳಿದ್ರೆ ಯೂಟ್ಯೂಬ್ ವೀಡಿಯೋ ಸಜೆಸ್ಟ್ ಮಾಡೋದನ್ನು ಸಮ್ಮರೈಸ್ ಕೂಡ ಮಾಡುತ್ತೆ. ಆ ಒಂದು ಅಪ್ಲಿಕೇಶನ್ ಒಳಗೆ ಸಮ್ಮರೈಸ್ ಮಾಡುತ್ತೆ, ಆಯಿತಾ. ಅಂದರೆ ಆ ವೀಡಿಯೋದಲ್ಲಿ ಏನಿದೆ ಅಂತ ಸಮ್ಮರೈಸ್ ಮಾಡುತ್ತೆ. ಸೊ ಈ ರೀತಿ ಈ ವಾಟ್ಸಪ್ಪಲ್ಲಿ ಏನೋ ಟೆಕ್ಸ್ಟ್ ಮಾಡಬೇಕಾ, ಸೊ ಆ ರೀತಿ ಥರ್ಡ್ ಪಾರ್ಟಿ ಆ್ಯಕ್ಸೆಸನ್ನು ಕೊಟ್ಟಿದ್ದಾರೆ. ಸೊ ಅದು ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇವನ್ ಸರ್ಕಲ್ ಟು ಸರ್ಚ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಅದರಲ್ಲಿ ಸಾಂಗ್ ರೆಕಗ್ನೈಸೇಷನ್, ಈ ರೀತಿ ಎಲ್ಲ ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತದೆ. ಇವನ್ ಜೆಮಿನಾಯ್ ಲೈವ್ ಕೂಡ ಇದೆ, ಆಯಿತಾ. ಸ್ಯಾಮ್ಸಂಗಲ್ಲಿ ಎಕೋಸಿಸ್ಟಮ್ ಚೆನ್ನಾಗಿದೆ ಒಟ್ಟಿಗೆ ಕಂಪೇರ್ ಮಾಡೋದಕ್ಕಾದ್ರೆ. ವಿವೋದ ಆ ರೀತಿ ಏನು ಎಕೋಸಿಸ್ಟಮ್ ಇಲ್ಲವೇ ಇಲ್ಲ, ಆಯಿತಾ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ವಿವೋದಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಆಪ್ಟಿಕಲ್ಲು, ಸ್ಯಾಮ್ಸಂಗಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು. ಸೊ ಇದರಲ್ಲಿ ನಮಗೆ ನೋಡ್ತಾ ಇದ್ದೀರಾ, ಸೊ ಇದು ಕೈಲ್ಯಾಂಡ್ ಡಿಸೈನ್ ಅಂತ ಕರೀತಾರೆ, ಆಯಿತಾ. ಸೊ ಅಲ್ಲಿ ನಮಗೆ ಈ ಒಂದು ಪವರ್ ಬಟನ್ ಮೇಲೆ ನಮಗೆ ಈ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಮತ್ತು ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಇದೆ. ಮತ್ತು ಎರಡರಲ್ಲೂ ಕೂಡ ವೈಡ್ L1 ಸೆಕ್ಯೂರಿಟಿ ನಮಗೆ ಸಿಗ್ತಾ ಇದೆ. ಜೊತೆಗೆ ಸ್ಯಾಮ್ಸಂಗ್ ನಾಕ್ಸು ಮತ್ತು ವಾಲ್ಟ್ ಎಲ್ಲ ಸಿಗ್ತಾ ಇದೆ, ಆಯಿತಾ. ಸೊ ಸೆಕ್ಯೂರ್ ಮಾಡ್ಬೋದು ಅಪ್ಲಿಕೇಶನ್ನ ಇನ್ನೊಂದು ವಾಲ್ಟ್ ಒಳಗೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಇದರಲ್ಲಿ ನಂಗೆ ಅನ್ನಿಸ್ತಂಗೆ ವಿವೋದಲ್ಲಿ ಸ್ಟೀರಿಯೋ ಸ್ಪೀಕರ್ ಇರೋದ್ರಿಂದ ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂತೀನಿ. ನಮಗೆ ಗ್ಯಾಲಕ್ಸಿ A17 ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಎರಡೂ ಚೆನ್ನಾಗಿದೆ. ಬಟ್ ಸ್ಟೀರಿಯೋ ಇರೋದ್ರಿಂದ ವಿವೋ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಪಡ್ಕೊಳ್ಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ವಿವೋದಲ್ಲಿ ವೈಫೈ 5 ಸಿಗ್ತಾ ಇದೆ, ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತಾ ಇದೆ. ಈ ಕಡೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A17 ನಮಗೆ ವೈಫೈ 6 ಸಪೋರ್ಟ್ ಇದೆ, ಆಯಿತಾ. 6 GHz ಸಪೋರ್ಟ್ ಇಲ್ಲ, ವೈಫೈ 6 ಸಪೋರ್ಟ್ ಇದೆ, ಆಯಿತಾ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ವೈಫೈ 6 ಇದೆ, ಬಟ್ 5 GHz ಇನ್ ವೈಫೈ 6. ಇನ್ನು ಬ್ಲೂಟೂತ್ ನಮಗೆ ವಿವೋದಲ್ಲಿ 5.0 ಸಿಗ್ತಾ ಇದ್ದರೆ ಸ್ಯಾಮ್ಸಂಗಲ್ಲಿ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಮತ್ತು ವಿವೋದಲ್ಲಿ ಯಾವುದು NFC ಸಿಗ್ತಾ ಇಲ್ಲ, ಬಟ್ ಸ್ಯಾಮ್ಸಂಗಲ್ಲಿ NFC ಇದೆ. ಜೊತೆಗೆ ಸ್ಯಾಮ್ಸಂಗಿಂದು ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್, ಆಯಿತಾ. ಕಾರ್ಡನ್ನು ಹಾಕ್ಕೊಂಡು ನೀವು ಆರಾಮಾಗಿ ಕಾರ್ಡ್ ಇಲ್ದಂಗೆ ನೀವು ಈ ಫೋನ್ನ ಟ್ಯಾಪ್ ಮಾಡಿ ಪೇ ಮಾಡುವಂಥ ಫೀಚರ್. ಸೊ ಈ ರೀತಿ ಕೆಲವೊಂದು ಯುನೀಕ್ ಫೀಚರ್ಗಳನ್ನ ಸ್ಯಾಮ್ಸಂಗ್ ಅವರು ಈ ವರ್ಷ ಕೊಟ್ಟಿದ್ದಾರೆ. ಅದೇ ಪ್ಲಸ್ ಪಾಯಿಂಟ್ ನಂಗೆ ಅನ್ನಿಸ್ತಂಗೆ, ಆಯಿತಾ. ಸೊ ನೋಡಿ, ಈ ಎರಡೂ ಕೂಡ ಒಳ್ಳೆಯ ಬ್ರ್ಯಾಂಡ್ನ ಸ್ಮಾರ್ಟ್ಫೋನ್ಗಳು. ಆಗಲೇ ಹೇಳ್ದಂಗೆ $3,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಒಟ್ಟಿನಲ್ಲಿ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಅನ್ಸೋದು ಸದ್ಯಕ್ಕೆ. ಅಂದರೆ ನಾವು ಕೊಡೋ ದುಡ್ಡಿಗೆ ಜಾಸ್ತಿ ಫೀಚರ್ ನಮಗೆ ಸಿಗ್ತಾ ಇರೋದು ಈ ಸ್ಯಾಮ್ಸಂಗಲ್ಲಿ. ಮತ್ತು ಬ್ರ್ಯಾಂಡ್ ವ್ಯಾಲ್ಯೂನು ಕೂಡ ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ. ಇದಿಷ್ಟು ಈ ಎರಡು ಫೋನ್ಗಳ ಕಂಪ್ಲೀಟ್ ಕಂಪ್ಯಾರಿಸನ್. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಸ್ಯಾಮ್ಸಂಗಲ್ಲಿ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, UI ಮತ್ತು OS ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಲಾಂಗ್ ಅಪ್ಡೇಟ್ಸ್ಗಳು ನಮಗೆ ಸಿಗುತ್ತೆ, ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಈ ಸೆಗ್ಮೆಂಟಲ್ಲಿ ಕ್ರೇಜಿ ಫೀಚರ್ ಅಂತ ಅಂದರೆ ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ ಸ್ಯಾಮ್ಸಂಗಿಂದು. ಸೊ ಕಾರ್ಡ್ ಆ್ಯಡ್ ಮಾಡಿ ಟ್ಯಾಪ್ ಆ್ಯಂಡ್ ಪೇ ಮಾಡ್ಬೋದು. ವಾಯ್ಸ್ ಮೇಲ್ ಫೀಚರ್ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಈ ಎರಡೂ ಫೋನ್ಗಳು ಕೂಡ ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಮತ್ತು ಡಿಸೈನ್ ಎರಡೂ ಕೂಡ ಚೆನ್ನಾಗಿದೆ. ಇನ್ನೂ ಕೆಲವೊಂದು ಸ್ಟೋರೇಜ್ ಆಗಿರ್ಬೋದು ಮತ್ತು ಬ್ಯಾಟ್ರಿ, ಇದರಲ್ಲೆಲ್ಲ ಆಬ್ವಿಯಸ್ಲಿ ವಿವೋ ಚೆನ್ನಾಗಿದೆ. ಓವರಾಲ್ ಕನ್ಕ್ಲೂಡ್ ಮಾಡಬೇಕು ಅಂತ ಅಂದರೆ ಓವರಾಲ್ ಪ್ರೈಸು, ಸ್ಪೆಸಿಫಿಕೇಷನ್ ಎಲ್ಲ ಕನ್ಸಿಡರ್ ಮಾಡಿಕೊಂಡು ನನಗನ್ಸಿದ್ದು ಮೋರ್ ವ್ಯಾಲ್ಯೂ ಫಾರ್ ಮನಿ ಅನಿಸಿದ್ದು, ಕಂಪ್ಲೀಟ್ ಫೋನ್ ಅಂತ ಅನಿಸಿದ್ದು ಈ ಸ್ಯಾಮ್ಸಂಗಿನ ಗ್ಯಾಲಕ್ಸಿ A17 ಸ್ಮಾರ್ಟ್ಫೋನು. ಸೊ ನೋಡ್ಕೊಳ್ಳಿ,
ನಿಮ್ಮ ನೀಡಿಗೆ ತಕ್ಕಂಗೆ ನೀವು ಅದನ್ನು ಚೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದಿಷ್ಟು ಎರಡು ಫೋನ್ಗಳ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.